ಈಗಿನ ವೈಜ್ಞಾನಿಕ ಯುಗದಲ್ಲಿ ಗ್ರಾಮೀಣ ಭಾಗದ ಯುವಕರಲ್ಲಿ ಕ್ರೀಡಾ ಮನೋಭಾವನೆ ಕಡಿಮೆಯಾಗುತ್ತಿದೆ. ಈ ನಿಟ್ಟಿನಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಕ್ರೀಡೆಯನ್ನು ಉತ್ತೇಜನಗೊಳಿಸಬೇಕು ಎಂದು ಆರ್ಸಿಜಿ ಫೌಂಡೇಶನ್ ಸಂಸ್ಥಾಪಕ ಹಾಗೂ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರಗೌಡ ಹೇಳಿದರು. ಸಾದಲಿ ಗ್ರಾಮದಲ್ಲಿ ಶುಕ್ರವಾರದಿಂದ ಭಾನುವಾರದವರೆಗೆ ಆರ್ಸಿಜಿ ಫೌಂಡೇಶನ್ ವತಿಯಿಂದ ನಡೆದ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ವಿಜೇತರಿಗೆ ಬಹುಮಾನ ವಿತರಣೆ ಮಾಡಿ ಅವರು ಮಾತನಾಡಿದರು. ಯುವಕರು ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ದೈಹಿಕ ಸಾಮರ್ಥ್ಯ, ಮಾನಸಿಕ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಜೊತೆಗೆ ಕ್ರೀಡಾ ಮನೋಭಾವನೆ ಸಹ ಬೆಳೆಯುತ್ತದೆ. ಗ್ರಾಮಗಳಲ್ಲಿ ಯುವಕರ ಕ್ರೀಡೆ ಪ್ರತಿಭೆಗಳನ್ನು ಮುಖ್ಯವಾಹಿನಿಗೆ ಅನಾವರಣ ಮಾಡುವುದೇ ನಮ್ಮ ಧ್ಯೇಯವಾಗಿದೆ ಎಂದು ಹೇಳಿದರು. ಗ್ರಾಮೀಣ ಭಾಗದಲ್ಲಿ ಕ್ರೀಡಾ ಚಟುವಟಿಕೆ ಹಮ್ಮಿಕೊಳ್ಳುವುದರಿಂದ ಸ್ಥಳೀಯರಿಗೆ ಪ್ರತಿಭೆ ಅನಾವರಣಕ್ಕೆ ಅವಕಾಶವಾಗುತ್ತದೆ. ಇಂತಹ ಕ್ರೀಡಾಕೂಟಗಳು ಹೆಚ್ಚು ನಡೆಯಬೇಕು. ಯುವಕರು ದುರಭ್ಯಾಸಗಳನ್ನು ರೂಢಿಸಿಕೊಳ್ಳದೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಗಮನ ನೀಡಬೇಕು. ಕ್ರೀಡಾ ಮನೋಭಾವನೆ ಬೆಳೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಒಟ್ಟು 33 ತಂಡಗಳು ಭಾಗವಹಿಸಿದ್ದವು. ಇವುಗಳ ಪೈಕಿ ಮೊದಲನೇ ಮತ್ತು ಎರಡನೇ ಬಹುಮಾನವನ್ನು ಸಾದಲಿ ವಶಪಡಿಸಿಕೊಂಡಿದೆ. ತೃತೀಯ ಬಹುಮಾನ ಚಿಕ್ಕದಿಬ್ಬೂರಳ್ಳಿ ತಂಡ ವಶಪಡಿಸಿಕೊಂಡಿದೆ. ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ, ನಾರಾಯಣಸ್ವಾಮಿ, ಚಾತುರ್ಯ ಗೋಪಿ, ಮಧು, ಆನಂದ್, ದಿಶಾ, ಮಾಜಿ ಸದಸ್ಯ ವೆಂಕಟೇಶ್, ನವೀನ್, ತಿಪ್ಪಣ್ಣ, ನಾಗರಾಜು, ಜೆ. ಶ್ರೀನಿವಾಸ್, ಭರತ್, ಪ್ರಸನ್ ಹಾಜರಿದ್ದರು. ದಯಮಾಡಿ ತಂಡದವರು ಯಾರಿದ್ದಾರೆ ಅವ್ರು ಮಾತ್ರ ಬಂದು ಬಹುಮಾನವನ್ನ ಸ್ವೀಕರಿಸಬೇಕು. ಇದಕ್ಕೆ ಸಹಕಾರ ಕೊಟ್ಟಂತಹ ಎಲ್ಲ ನಮ್ಮ ಸಾದಲಿ ಗ್ರಾಮದ ಮುಖಂಡರಿಗೂ ಆಗಲೂ ಹೋಬಳಿ ಮುಖಂಡರಿಗೂ ನಮನಗಳನ್ನು ಸಲ್ಲಿಸ್ತಾ, ವಿಶೇಷವಾಗಿ ಈ ಕ್ರೀಡೆಯಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಯುವಕರಿಗೂ ಆರ್ಸಿಜಿ ಫೌಂಡೇಶನ್ ಇಂದ ನಮನಗಳನ್ನು ನಮಿಸ್ತಾ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ರಿಗೂ ನಮಸ್ತಾ. ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಯುವಕರಿಂದ ಏನು ಆಯೋಜಿಸಲಾಗಿತ್ತು ಆರ್ಸಿಸಿ ಫೌಂಡೇಶನ್ ವತಿಯಿಂದ ಯುವಕರಿಗಾಗಿ ಪ್ರತಿಭಾವಂತ ಕ್ರೀಡೆ ಆಡ್ತಕ್ಕಂಥ ಸಾಕಷ್ಟು 33 ಟೀಮಲ್ಲಿ ಸಾದಲಿ ಎ ಟೀಮ್ ಅಂಡ್ ಬಿ ಟೀಮ್ ಇವತ್ತು ಫಸ್ಟ್ ಸೆಕೆಂಡ್ ಬಂದಿದೆ. ಸಾದಲಿ ಇರ್ತಕ್ಕಂಥ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಭಾವಂತ ಹುಡುಗರು ಇವತ್ತು ಏನು ಈ ಕ್ರೀಡೆಯಲ್ಲಿ 3 ದಿವಸದಿಂದ ಆಡಿ ಫಸ್ಟ್ ಪ್ರೈಸ್ ತಗೊಂಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಟೆಕ್ನಾಲಜಿ ಕಾಲದಲ್ಲಿ ಯುವಕರಲ್ಲಿ ಸಾಕಷ್ಟು ಕ್ರೀಡೆ ಆಡ್ತಕ್ಕಂಥ ಒಲವು ಕಡಿಮೆ ಆಗಿದೆ. ನಾವೊಂದು ಈ ಒಂದು ಹೋಬಳಿವಾರು ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಈ ಕ್ರೀಡೆಗಳನ್ನು ಆಡಿಸ್ಬೇಕು ಅಂತ ನಮ್ಮ ಆರ್ಸಿಜಿ ಫೌಂಡೇಶನ್ ವತಿಯಿಂದ ನಾವೊಂದು ಶುರು ಮಾಡಿದ್ದೀವಿ. ಏನು 33 ಟೀಮ್ ಅಂದ್ರೆ ಹೆಚ್ಚು ಕಡಿಮೆ 400 ಜನ ಹುಡುಗರು 3 ದಿವಸ ಕ್ರೀಡೆಯಲ್ಲಿ ಆಡಿರ್ತಕ್ಕಂಥದ್ದು. ಅವ್ರಿಗೊಂದು ಒಲವಲ್ಲಿ ಗೆಲ್ಲೋದಕ್ಕೋಸ್ಕರ ಪ್ರತಿಭೆಯನ್ನ ಹೊರಗಡೆ ಹಾಕಿ ಒಂದು ಫೀಲ್ಡ್ ಅಲ್ಲಿ ಆಡ್ತಕ್ಕಂಥ ಕೆಲಸ ಏನಾಗಿದೆ. ಸತತವಾಗಿ ಯುವಕರು ಕ್ರೀಡೆಯಲ್ಲಿ ತೊಡಗಿಸ್ಕೋಬೇಕು, ಆರೋಗ್ಯ ಹೆಚ್ಚಿಸ್ಕೋಬೇಕು, ಸಾಕಷ್ಟು ಕಂಪ್ಯೂಟರ್ ಮುಂದೆ ಫೋನ್ ಮುಂದೆ ಇರ್ತಕ್ಕಂಥ ಕಮ್ಮಿ ಮಾಡಬೇಕು. ದೇಹಕ್ಕೆ ವ್ಯಾಯಾಮ ಕೊಟ್ರೆ ಬುದ್ಧಿ ಬೆಳೀತದೆ, ವಿದ್ಯೆ ಬೆಳೀತದೆ. ಯುವಕರೆಲ್ಲ ಮುಂದಿನ ದಿನಗಳಿಂದ ಅತಿ ಹೆಚ್ಚು ಕ್ರೀಡೆಗಳಲ್ಲಿ ಪಾಲ್ಗೊಂಡು ವಿದ್ಯಾವಂತರಾಗಬೇಕು. ವಿದ್ಯಾವಂತರಾಗಿ ಬೆಳೆದು ಒಳ್ಳೇದಾಗ್ಲಿ ಅಂತ ಹೇಳಿ ಈ ಒಂದು ನಮ್ಮ ಸಾಧನೆ ಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಸಾಕಷ್ಟು ಒತ್ತು ಕೊಟ್ಟು ಹುಡುಗರಿಗೆ ಯೋಜನೆ ಮಾಡಿ ಕ್ರೀಡೆಯನ್ನು ಆಡಿರ್ತಕ್ಕಂಥವ್ರೆ. ಎಲ್ಲ ನಮ್ಮ ಮುಖಂಡರು ಕೂಡ ಧನ್ಯವಾದಗಳನ್ನ ಈ ಒಂದು ಸಮಯದಲ್ಲಿ ಹೇಳ್ತೀನಿ. ಈ ಸಾಧನೆಯಲ್ಲಿ ಇರ್ತಕ್ಕಂಥ ಪ್ರತಿಭಾವಂತ ಹುಡುಗರು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದು ಒಳ್ಳೇದಾಗ್ಲಿ ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಎಲ್ಲ ಯುವಕರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದ್ದೀವಿ. ಸಾಕಷ್ಟು ಮಳೆ ಇದ್ರೂ ಕೂಡ ಮಳೆಯಲ್ಲಿ ಕೂಡ ವಿದ್ಯಾರ್ಥಿಗಳು ಯುವಕರು ಈ ಒಂದು ಕ್ರೀಡೆಯಲ್ಲಿ ಆಟ ಆಡಿದ್ದಾರೆ.
ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟಕ್ಕೆ ನಾವೊಂದು ಬೆಳೆಸ್ಕೊಂಡು ಹೋಗೋಣ, ತಾಲೂಕು ಮಟ್ಟಕ್ಕೆ ಈ ಒಂದು ಕ್ರಿಕೆಟ್ನ ಆಯೋಜಿಸೋಣ ಅಂತೇಳಿ ಈ ಸಂದರ್ಭದಲ್ಲಿ 4 ಮಾತನ್ನ ಆಡ್ತಕ್ಕಂಥ ಅವಕಾಶ ಕೊಡ್ತಕ್ಕಂಥ ತಮ್ಗೆಲ್ರಿಗೂ ವಂದನೆ ಮಾಡ್ತೀನಿ. ನಮಸ್ಕಾರ.